ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ವ್ಲಾಗ್ನ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ವ್ಲಾಗಲ್ಲಿ ನನ್ನ ಮಾತೃಭಾಷೆಯಾದ ಹವ್ಯಕ ಭಾಷೆಯಲ್ಲಿ ಮಾತಾಡ್ತೀನಿ. ಇದು ಉತ್ತರ ಕನ್ನಡದ ಕಡೆ ಹವ್ಯಕರು ಈ ಥರ ಮಾತಾಡ್ತಾರೆ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿ ಬಿಸಿ ನೀರು ಕುಡ್ದು ಅದಾದಮೇಲೆ ನಾನು ಸೊಪ್ಪಿನ ಜ್ಯೂಸ್ ಕುಡಿತಿದ್ದೆ ಮೊದಲು, ಈಗ ಬಿಟ್ಬಿಟ್ಟಿದ್ದೆ. ಈಗ ಮತ್ತೆ ಕುಡಿಯೋಣ ಹೇಳಿ ನಾನು ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ತಗೊಂಡು ಜ್ಯೂಸಿನ ಜಾರಲ್ಲಿ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಂಡು ಈ ಥರ ಜ್ಯೂಸ್ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಲಿಂಬು ಹಾಕ್ಕೊಂಡು ಕುಡಿತೀನಿ. ನಾನು ಮುಂಚೆ ಕುಡಿತಿದ್ದೆ, ಈಗ ಬಿಟ್ಟಿದ್ದೆ, ಮತ್ತೆ ಸ್ಟಾರ್ಟ್ ಮಾಡ್ದು ಇವತ್ತಿನ ದಿನವ. ಇದು ಆರೋಗ್ಯಕ್ಕೆಲ್ಲ ರಾಶಿ ಒಳ್ಳೆಯದು ಹೇಳಿ ಕುಡಿತಿ ನಾನು ದಿನವ. ಅದಾದಮೇಲೆ ಹಸಿರಿಗೆ ಕುಡಿತಿ ನೋಡಿ, ಒಂಚೂರು ಲಿಂಬು ಹಿಂಡ್ಕೊಂಡು ಕುಡಿತಿ. ಕಡೆಗೆ ಅದಾದಮೇಲೆ ನಾನು ಹಸಿರಿಗೆ ತಿಂಡಿ ಅಂತ ಮಾಡೋದು ಹೇಳಿ ನೋಡ್ದು. ಕಡೆಗೆ ನನ್ನ ಮಗಳು ಪಡ್ಡು ತಿಂತು ಮತ್ತು ಅಮ್ಮನವ್ರು ದೋಸೆ ತಿಂತರು. ಅದಕ್ಕಾಗಿ ನಾನು ಎರಡೂ ಮಾಡ್ದೆ, ಪಡ್ಡು ಮತ್ತು ದೋಸೆ ಎರಡೂ ಮಾಡ್ದು. ಹಿಂದಿನ ದಿನನೇ ಹಿಟ್ಟು ಬಿಸಿಟ್ಕೊಂಡು ಎರಡೂ ಮಾಡ್ದು. ಎಲ್ಲ ಪಟ ಮಾಡಿಕೊಟ್ಟು ಅವ್ರು ಆಫೀಸಿಗೆ ಹೋಗಿ ನನ್ನ ಮಗಳನ್ನ ಶಾಲೆಗೆ ಬಿಟ್ಟಿಗೆ ಬಂದಮೇಲೆ ನಾನು ಹೀಗೆ ಅಲ್ಲೇ ದಾರಿಯಲ್ಲಿ ಪ್ರಾಣಿಗಳೆಲ್ಲ ಕಾಣ್ತಾವೆ, ಅದನ್ನ ನೋಡಲ್ಲ ಹೇಳಿ ಹೋದಿ. ನೋಡಿ ನಿಂಗಕ್ಕೂ ತೋರಿಸ್ತಿ ಹ್ಯಾಂಗಿದ್ದೋಳಿ. ಒಂದಿಷ್ಟು ವಿಡಿಯೋ ಇಲ್ಲೇ ತಗೊಂಡು ಅದಾದಮೇಲೆ ನಾನು ವಾಕಿಂಗ್ ಮಾಡಲ್ಲೇ ಹೋಗ್ತಿ. ಪಾರ್ಕ್ ಇದ್ದು ಇಲ್ಲೇ ಒಂದು, ಅಲ್ಲಿ ಹೋಗ್ತಿದ್ದೀನಿ. ಅರ್ಧ ಗಂಟೆ ಅಲ್ಲಿ ವಾಕಿಂಗ್ ಮಾಡ್ಕೊಂಡು ಕಡೆಗೆ ಮನೆಗೆ ಬಂದು ಎಲ್ಲ ಬೇರೆ ಕೆಲಸ ಅಡುಗೆ ಎಲ್ಲ ಮಾಡ್ಕೊತಿ. ಇವಕ್ಕೆಲ್ಲ ಅಲ್ಲಿ ಬಾಳೆಹಣ್ಣೆಲ್ಲ ಕೊಡ್ತಾವೆ ಜನ, ಹಾಗಾಗಿ ಅವು ಅಲ್ಲಿ ಬಂದ್ಕೊಂಡು ನಿಂತ್ಕೊಂಡಿರ್ತಾವೆ. ಹಂಗೆ ಯಾವ ಟೈಮ್ ಇತ್ತು ಅವತ್ತು ಒಂದು ಸ್ವಲ್ಪ ಹೊತ್ತಲ್ಲೇ ನಿಂತ್ಕೊಂಡು ನೋಡ್ಕೊಬತ್ತಿ. ಎಷ್ಟು ಚಲೋ ಕಾಣ್ತಾ ಇದ್ವು ಅಲ್ದ. ನೋಡಿ ಹ್ಯಾಂಗಿತ್ತು ಹೇಳಿ. ಅಲ್ಲೇ ಇನ್ನೊಂದು ಬದಿಗೆ ಹೋದಿ, ಅಲ್ಲಿ ಇನ್ನೂ ರಾಶಿ ಇದ್ದಿದ್ದ ತೋರಿಸ್ತೀನಿ ನಾನು. ನೀಲ್ಗಾಯಿ, ಜಿಂಕೆ ಎಲ್ಲದೂ ಇದ್ದ. ನವಿಲು ಕಾಣ್ತು ಇಲ್ಲಿ ಒಂದೊಂದು ಸರಿಯ. ಇವತ್ತು ಕಂಡಿದ್ದಿಲ್ಲ, ಕೂಗೋದು ಒಂದ ಕೇಳ್ತಾ ಇದ್ದಿತ್ತು. ಚಲೋ ಅನ್ನಿಸ್ತು ಬೆಳಗ್ಗೆ ಈ ಥರ ಎಲ್ಲ ನಮಗೆ ನೋಡ್ರೆ ಅಲ್ದ. ನೋಡಿ ಹ್ಯಾಂಗಿತ್ತೋಳಿ, ನಾನು ಅಟ್ಯಾಚ್ ಮಾಡ್ತೀವಿ ವಿಡಿಯೋದಲ್ಲಿ. ಕಡೆಗೆ ನಾನು ಅದಾದಮೇಲೆ ಮನೆಗೆ ಬಂದು ಅಡುಗೆ ಮಾಡೋಣ ಅಂದ್ಕೊಂಡು ಇವತ್ತು ನಾನು ಸ್ಪೆಷಲಾಗಿ ಬಿಸಿಬೇಳೆ ಬಾತ್ ಮಾಡೋಣ ಹೇಳಿ ಅಂದ್ಕೊಂಡು. ಅದಕ್ಕೆ ಹಿಂದಿನ ದಿನವೇ ಕಾಳೆಲ್ಲ ನೆನೆಸಿಟ್ಕೊಂಡಿದ್ದಿತ್ತು, ಒಟಾಣಿ ಕಾಳೆಲ್ಲ ನೆನೆಸಿಟ್ಕೊಂಡಿದ್ದಿತ್ತು. ಕಡೆಗೆ ಬಿಸಿಬೇಳೆ ಬಾತ್ ಪೌಡರ್ ತಂದಿದ್ದಿ MTR ಇಂದು, ಬೆಗ್ನೆ ಮಾಡಲಾಗ್ತು ಹೇಳಿ ನೋಡಿ ತೋರಿಸ್ತಾ ಇದ್ದೆ. ಅದಾದಮೇಲೆ ನಂಗೆ ಇಲ್ಲಿ ಈ ಥರದ್ದೇ ಬೀನ್ಸ್ ಸಿಕ್ಕಿದ್ದು, ಇನ್ನೊಂದು ಥರದ ಬೀನ್ಸ್ ಗೊತ್ತಲ್ಲಿ ಅದು ಸಿಕ್ಕಿದ್ದಿಲ್ಲ ನನಗೆ. ಹಾಗಾಗಿ ಇದನ್ನೇ ಹಾಕಿ ನೋಡೋಣ ಎಂತ ಆಗ್ತು ಹೇಳಿ ಟ್ರೈ ಮಾಡ್ತಾಯಿದ್ದೆ. ಮತ್ತು ಕ್ಯಾರೆಟು, ಕ್ಯಾಪ್ಸಿಕಮ್ಮು ಎಲ್ಲ ಇಟ್ಕೊಂಜಿ. ಈ ಥರ ಬಿಸಿಬೇಳೆ ಬಾತ್ ಪೌಡ್ರಿ ತಂದ್ಕೊಂಡಿದ್ದಿ ಮಾಡ್ರೆ ಮತ್ತೆ ಟೈಮ್ ಆಗ್ತುಳಿ ಅಂತಕಂದ್ರೆ ಮತ್ತೆ ನಂಗೆ ನನ್ನ ಮಗಳನ್ನೂ ಕರ್ಕೊಂಡು ಬಪ್ಪಲ್ಲಿ ಹೋಗವು ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು. ಹಾಗಾಗಿ ಅಡಿಗೆ ಊಟ ಎಲ್ಲ ಆಯ್ತು, ಹೊಂದ್ಕೊಂಡು ಎತ್ಕೊಂಡು ನಂಗೆ ಹೋದ್ಯೋ. ನನ್ನ ಫ್ರೆಂಡ್ಸ್ ಅಂತಿಗೆ ಇಲ್ಲೇ ಒಂದು ಲಕೋಟ ಲೇಕು ಹೇಳಿದ್ದು, ಅಲ್ಲಿಗೆ ಹೋದ್ಯೋ ನಂಗೆ ಇಬ್ಬರು.
ಸ್ಕೂಟಿ ತಗೊಂಡು ಇಬ್ಬರು ನಂಗೆ ಅಲ್ಲಿಗೆ ಹೋದ್ಯ. ನೋಡಿ ಇಲ್ಲಿ ಹ್ಯಾಂಗಿದ್ದೋಳೆಲ್ಲ ತೋರಿಸ್ತೀನಿ ನಾನು, ಗುಜರಾತಲ್ಲಿ ಹ್ಯಾಂಗಿರ್ತೋಳೆಲ್ಲ ನಿಂಗೆ ನೋಡಿ. ಇದು ಚಲೋ ಇದ್ದು, ದೊಡ್ಡ ಲೇಕು, ಮ್ಯೂಸಿಯಮ್ಮು ಎಲ್ಲದು ಇದ್ದು. ನಾನು ಹಿಂದಿನ ವೀಡಿಯೋದಲ್ಲೂ ನಾ ಹಾಕಿದ್ದೆ, ನಿಂಗೆ ಇಷ್ಟ ಆದರೆ ಹೋಗಿ ನೋಡಿ. ನೋಡಿ ಹ್ಯಾಂಗಿದ್ದೋಳಿ, ಇದು ಕೊಳಲು ಹ್ಯಾಂಗ್ ಮಾಡಿದ್ದ ನೋಡಿ ಹ್ಯಾಂಗಿದ್ದೋಳಿ. ಇಲ್ಲೇ ನಂಗೆ ಸುಮಾರು ವಾಕ್ ಮಾಡಿದ್ಯ, ಅಂದ್ರೆ ಒಂದು 3 ಕಿಲೋಮೀಟ್ರ್ ಅಂತೂ ಆಗ್ತಾನೆ. ನಂಗೆ ಮ್ಯೂಸಿಯಮ್ ಒಳಗೆಲ್ಲ ಹೋದ್ವಿಲ್ಲೇ, ಅಲ್ಲಿ ಹೊರಗಿಂದನೇ ಸುಮಾರು ದೂರ ವಾಕ್ ಮಾಡಿದ್ಯ, ಒಂದು 3-4 ಕಿಲೋಮೀಟ್ರ್ ಆಗ್ತಾ ಅಂತದ. ನಾವು ದೊಡ್ಡ ರೌಂಡ್ ಹೊಡೆದ್ಯ ಒಂದು. ನೋಡಿ ಹಿಂಗಿದ್ದು ಇದು. ಇಲ್ಲೆಲ್ಲ ಬರ್ಡ್ಸ್ ಎಲ್ಲ ಹಾರಾಡ್ತದಿದ್ದವು. ಮನೆನೂ ಮಾಡ್ಕೊಂಜಲ್ಲೆಲ್ಲ ಗೂಡು ಕೂಡ ಮಾಡ್ಕೊಂಜ ದೊಡ್ಡ ದೊಡ್ಡ ಮರದ ಮೇಲೆಲ್ಲವ. ನೋಡಿ ಹ್ಯಾಂಗಿತ್ತೋಳಿ. ರಾಶಿ ಜನ ವಾಕ್ ಮಾಡ್ತಾ ಇಲ್ಲಿ, ಮತ್ತು ಎಕ್ಸಸೈಸ್ ಮಾಡಲ್ಲೇ ಎಲ್ಲ ಇದೆಲ್ಲ ಇದ್ದು, ಔಟ್ಡೋರ್ ಜಿಮ್ ಹಾಗೆ ಇದ್ದು, ಅಲ್ಲೂ ಎಲ್ಲ ಮಾಡ್ತಾ ಇದ್ದಿದ್ದ ರಾಶಿ ಜನವ. ಇದು ಸ್ವಲ್ಪ ದೂರ ಆಗ್ತು, ಅಂದರೆ ದೂರ ಅಂದರೆ ಒಂದು 2-3 ಕಿಲೋಮೀಟ್ರ್ ಆಗ್ತು ನಮ್ಮ ಮನೆಯಿಂದವ. ಹಾಗಾಗಿ ದಿನ ಎಲ್ಲ ಹೊಪ್ಪಲಾಗ್ತಿಲ್ಲ, ಆದರೆ ರಾಶಿ ಚಲೋ ಇದ್ದು, ಹೋದರೆ ಚಲೋ ಅನ್ನಿಸ್ತು. ಯಾವಾಗಾದರೂ ಒಂದೊಂದು ದಿನ ಹೋಗ್ತೀಯ ನಂಗೆ ಇಲ್ಲಿ. ನೋಡಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಂಗಕ್ಕೆ. ನೋಡಿ ಪಕ್ಷಿಗಳೆಲ್ಲ ಹೆಂಗೆ ಹಾರಾಡ್ತಾ ಇದ್ದೋ ಹೇಳಿ. ಕುತ್ಕೊಂಬ್ಲು ಎಲ್ಲ ರಾಶಿ ಚಲೋ ಜಾಗಿದ್ದು ಇಲ್ಲಿ. ನೋಡಿ ಹಿಂಗೆ ಕುತ್ಕೊಂಬಲ್ಲೇ ಇಲ್ಲಿ ಜಾಗ ಮಾಡಿದ್ದ, ಇದ್ರ ಮೇಲೆ ಕೂತ್ಕೊಂಡು ನಾವು ನೋಡ್ಲಕ್ಕು. ನೋಡಿ ಇಲ್ಲಿ ದೊಡ್ಡ ಹೆಂಗೆ ಮಾಡಿದ್ದಾಳಿದ, ಇಲ್ಲಿ ಕೂತ್ಕೊಂಡು ಅಂದರೆ ಇಲ್ಲಿ ಯಾರು ಫೋಟೋ ಎಲ್ಲ ತೆಕ್ಕಂಬದಾರು ಆ ತೆಕ್ಕಂಬಲ್ಲಿ ಅಡ್ಡಿಲೆ. ನೋಡಿ ಹೆಂಗೆ ಕಾಣ್ತೋಳಿ ಇಲ್ಲಿಂದವ. ಮತ್ತು ಇಲ್ಲಿ ಒಳಗೆ ಈ ಥರ ಮಾಡಿದ್ದ, ಇಲ್ಲಿ ಕುತ್ಕೊಂಬಲ್ಲ ಅಡ್ಡಿಲೆ. ಎಷ್ಟು ಚಲೋ ಇದ್ದು ಅಲ್ದ. ನೋಡಿ ನಿಂಗೆ ಹೂವು. ನೋಡಿ ಎಷ್ಟು ದೊಡ್ಡ ಮರ ಇದು ಹೇಳಿ. ಇದರಲ್ಲೆಲ್ಲ ದೊಡ್ಡ 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 ಗೂಡಿದ್ದು. ನೋಡಿ ಹ್ಯಾಂಗಿದ್ದೋಳಿ. ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ನಿಂಗೆ ನೋಡಿ. ಕಡೆಗೆ ಇಲ್ಲೇ ಒಂದು ದೇವಸ್ಥಾನ ಇದ್ದು, ಇದು ರಾಮನ ದೇವಸ್ಥಾನ. ಇಲ್ಲಿ ಯಾವತ್ತೂ ಆ ಭಜನೆ ನಡೀತಾನೆ ಇರ್ತು. ನಾ ಇನ್ನೊಂದು ದಿನ ಈ ಇದ್ರದ್ದು ಸ್ಪೆಷಲ್ ಎಂಥದ್ದು ಈ ದೇವಸ್ಥಾನದ್ದು ಹೇಳಿ ಇನ್ನೊಂದು ವಿಡಿಯೋ ಮಾಡ್ತಿ. ನೋಡಿ ಇದು ಸೈಡಲ್ಲಿ ಅಷ್ಟೇ ಕಾಣ್ತಾ ಇದ್ದು. ಅಲ್ಲೇ ಹತ್ರನೇ ಇದ್ದು ದೇವಸ್ಥಾನ. ಅಲ್ಲಿ ಯಾವತ್ತೂ ಭಜನೆ ನಡೀತಾನೆ ಇರ್ತು, ಬಂದಾಗ್ತಿಲ್ಲೇ ತೋರಿಸ್ತೀನಿ ನಾನು. ನೋಡಿ ಹಾಗೆ ಎಲ್ಲಿ ನೋಡ್ರೂ ಪಾರಿವಾಳ ಇರ್ತಾ ಇಲ್ಲಿ. ಹಿಂದಿನ ವಿಡಿಯೋದಲ್ಲೂ ತೋರಿಸಿದ್ದೀನಿ ನಾನು ಇದೆಲ್ಲವ. ಕಡೆಗೆ ಮಳೆ ಇದ್ದಿತ್ತಿಲ್ಲ, ಅದಕ್ಕೆ ಸ್ವಲ್ಪ ಬಿಸಿಲೆಲ್ಲ ಇದ್ದಿತ್ತು, ಆಸರಾಗ್ತು ಹೇಳಿ ಸೋಡಾ ಕುಡ್ಕೊಂಡು ನಂಗೆ ಮನೆಗೆ ಬಂದ್ಯೋ.